ಹಾಯ್, ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಭಾಳ ದಿನ ಆಯ್ತು ಬಂದು, ನಾವು ಬಂದಿಲ್ಲ ಯಾಕಂದ್ರೆ ಬ್ಯುಸಿ ಇದ್ವಿ. ಹಿಂಗಾಗಿ ನಾನು ಬಂದಿಲ್ಲ, ನನ್ನ ವೈಫು ಬಂದಿಲ್ಲ. ಯಾಕಂದ್ರೆ ಆರ್ಮಿ ಕೆಲಸ ಒಳಗೆ ನಾನು ಬ್ಯುಸಿ ಇದ್ದೆ. ಹಿಂಗಾಗಿ ಇವತ್ತೊಂದು ವಿಡಿಯೋ ಹಾಕ್ಬೇಕಂತ ಏನೋ ಮನಸ್ಸು ಬಂತು. ಈಗ ಡ್ಯೂಟಿಯಿಂದ ಬಂದೆ, ಅದಕ್ಕೆ ಒಂದು ವಿಡಿಯೋ ಹಾಕಿದ್ರೆ ಆತಲ್ಲ ನಂದು ಅಂತೇಳಿ ನಿಮ್ಗೊಂದು ವಿಡಿಯೋ ಈಗ ಹೇಳ್ತಾರೆ ನೋಡ್ರಿ. ಏನಪ್ಪ ಅಂತಂದ್ರೆ ನನ್ನ ಬಾಲ್ಯದ ನೆನಸ್ಕೊಂಡ್ರೆ ಅದನ್ನು ಇವತ್ತು ಡ್ಯೂಟಿ ಯಾಕೆ ಇದನ್ನು ಹೇಳ್ಬೇಕಾದ ಬಂದನಪ್ಪ ಅಂತಂದ್ರೆ ಅದನ್ನು ಡ್ಯೂಟಿ ಮೇಲೆ ಭಾಳ ನೆನಪು ಬರತ್ತಿತ್ತು. ಅದಕ್ಕೆ ನಿಮಗೂ ಹೇಳಿ ನೀವು ನಗರಿ ಅಂಥೇಳಿ ನಿಮ್ಗೆ ಹೇಳಕ್ಕಂತೇಳಿ ಇಷ್ಟಪಡ್ತೀನಿ. ಏನಾಗಿತ್ತಪ್ಪ ಅಂತಂದ್ರೆ ಬಾಲ್ಯದೊಳಗೆ ನಾನು ಸಂಗಪ್ಪ ಅಂತೇಳಿ, ನನ್ನ ಹೆಸರು ಸಂಗಮೇಶಿ, ಸಂಗಪ್ಪ ಅನ್ನೋ ಒಬ್ಬ ನನ್ನ ಫ್ರೆಂಡ್ ರೀ. ಅವನು ನನ್ನ ಸಣ್ಣಂತರ ಕ್ಲಾಸ್ಮೇಟ್ ಇಬ್ಬರು. ಎಲ್ಲಿ ಅಂತಂದ್ರೆ ಒಂದು 4ನೇ ತಿಂತರ ಇಬ್ಬರು ಚೊಟ್ಟಿ ದೋಸ್ತ ನಾವು. ಇನ್ನೊಬ್ಬ ಸಂಗಪ್ಪ ಇದ್ದ. ಆ ಸಂಗಪ್ಪ ಅವನು ಅಷ್ಟೇನೇ ಇದ್ನಂದ್ರು ಅತಿ ಅಷ್ಟು ಕ್ಲೋಸ್ ಇದ್ದಿಲ್ಲ. ಇವ ಸಂಗಪ್ಪನ ನಮ್ಗೆ ಕ್ಲೋಸ್ ಇದ್ದ. ಏನು ಮಾಡಿದಪ್ಪ ಅಂದ್ರೆ ಒಂದು 7-8 ಮಂದಿ ನಾವು ದೋಸ್ತುಗಳ್ರಿ. ಎಲ್ಲ ಸಣ್ಣ ಇದ್ದ ದನ ಕಾಯ್ಬೇಕಿದ್ವಿ. ಎಲ್ಲಿ ಹಳ್ಳ ಕಡೆ ಅದು ನಮ್ಮ ಊರ ಕಡೆ ಒಂದು ಬೇಡ್ತಿ ಹಳ್ಳ ಅಂತೈತೆ. ಅಂದ್ರೆ ಬೇಡ್ತಿ ಹಳ್ಳ ಅಂದ್ರೆ ಅದಕ್ಕೆ ಇದು ಅಂತೀವಿ ನಾವು. ಏನಪ್ಪ ಅಂದ್ರೆ ಗಂಗಾ ನದಿ ಅಂತ ಬರೋದು, ಒಂದು ಉಪನದಿ ಆಗಿ ಬರುತ್ತಲ್ಲ, ಅದಕ್ಕೆ ಒಂದು ಹಳ್ಳ ಅಂತೀವಿ ನಾವು. ಹಳ್ಳಿಗಡೆದು ಹಳ್ಳ, ದೊಡ್ಡ ನದಿನ ಬಿಡ್ರಿ ಅದು ಹಳ್ಳ ಅಂತೀವಿ. ಆ ಹಳ್ಳದಾಗ ದನ ಮೇಸಾಕೋದು ಹೋಗೋದಿಲ್ಲ, ಮಾಡ್ತಿದ್ವಿ ನಾವು. ಕಮ್ಮಿ ಅಂದ್ರೆ ಒಂದು 7 ಹುಡುಗರು ಇದ್ವಿ ನಾವು. 7 ಎಲ್ಲ ಬೇರೆ ಬೇರೆ ಊರಾಗಿದ್ವಿ. ಏನಪ್ಪ ಅಂತಂದ್ರೆ ಒಂದಿನ ಸಂಗಪ್ಪ ಅಣ್ಣವ ಮತ್ತು ನಾನು 7 ಮಂದಿ ಹುಡುಗರು ಕುಡಿ ಮಾಡಿದ್ವಿ. ಅಂದ್ರೆ ಒಂದು ತೋಟಕ್ಕೆ ಹೋಗಿ ಪಪ್ಪಾಯಿಕಾಯಿ ಇರ್ತಾವಲ್ರಿ, ಪಪ್ಪಾಯಿಕಾಯಿ ಕೊಳು ಮಾಡ್ಕೊಂಬರಕ್ಕೆ ಹೋದ್ವಿ. ಎಲ್ಲಿ ಇನ್ನೊಂದು ದಾರಿನ ಒಂದು ತೋಟ, ಕಟ್ಟ್ಯಾರ ತೋಟ ಅಂತೇಳಿ. ಆ ಕಟ್ಟ್ಯಾರ ತೋಟದೊಳಗೆ ಹೋದ್ವಿ. ಕಟ್ಟ್ಯಾರ ತೋಟದಾಗ ಹೋಗಿದ್ದಕ್ಕೆ ಅಲ್ಲೇ ಏನು ಮಾಡ್ಕೊಂಡು ಬಂದ್ವಿ ಎಲ್ಲ. ಅಂದ್ರೆ ತೋಟ ಅಂದ್ರೆ ನಿಮ್ಗೆ ಗೊತ್ತಲ್ರಿ, ಪಪ್ಪಾಯಿ ಗಿಡ, ಮಾವಿನ ಗಿಡ ಎಲ್ಲ ಬಾಡ್ರಿ, ಇಲ್ಲೇ ತೆಂಗಿನ ಗಿಡ. ಅದ್ರೊಳಗೆ ನಾವು ಪಪ್ಪಾಯಿ ಇದ್ದಂಗೆ ಪಪ್ಪಾಯಿಕಾಯಿ ಹರಿಯಾಕೊಂತ ಹೋದ್ವಿ. ಮಾನಕ್ಕೆ ಬಂದಿದ್ವಿ, ಪಪ್ಪಾಯಿ ಹಣ್ಣಾಗಿದ್ದಿದ್ದಲ್ರಿ. ಏನು ಮಾಡಿದ್ವಿ, ಎಲ್ಲರೂ ದೊಡ್ಡ ಪಪ್ಪಾಯಿಕಾಯಿ ಅವು ಎಲ್ಲರೂ ಒಂದೊಂದು ಅರ್ಶಿನಿ ಬಂದಿರುತ್ತೆ ನೋಡ್ರಿ, ಅಂಥವು ಎಲ್ಲ ಹರ್ಕೊಂಬಂದ್ವಿ. 7 ಮಂದಿ ಹರ್ಕೊಂಬಂದು ಏನು ಮಾಡಿದ್ವಿ ಅಂದ್ರೆ ಹಳ್ಳದಾಗ ಅಲ್ಲೆಲ್ಲೆಲ್ಲೆಲ್ಲೇ ಕಂಟ್ಯಾಗ ನಾವು ಇದಿಡೋರು, ಅವ್ನು ಒತ್ತಿಡೋರು ಅಲ್ಲೇ ಹಿಂಗೆ ಮುಚ್ಕೊಂಡು. ನೀ ಈತ ನೋಡ್ಬಾಡ್ಲೆ, ನೀ ಈತ ನೋಡ್ಬೇಡ ಅಂತ ನಾವು. ಯಾಕಂದ್ರೆ ನೋಡಿದ್ರೆ ಅವ್ನು ನನ್ನ ಕಳ್ಮಕ್ಳು ಹೋಗಿ ಏನಂತೇಳಿ ಅವಾಗ ಸಂಕಟ. ಹಿಂಗೆ ನೀ ಈತ ನೋಡ್ಬಾಡ್ಲೆ ಅಂತ ನಾವು ಆಯ್ತು ಅಂತೇಳಿ ಮಾಡಿದ್ವಿ. ಅಲ್ಲೆಲ್ಲೆಲ್ಲಿ ಚಿಪ್ಪದಾಗ ಇಡಾಕತ್ವಿ. ನಾ ಏನು ಮಾಡಿದೆ, ಆ ಸಂಗಪ್ಪ ಎಲ್ಲಿ ಇಡ್ತಾನ ಅಂತ ನೋಡ್ಕೊಂಡೆ. ಅಗರ್ಕಾಯಿ ಏನು ನೋಡತ್ತೀನಿ ಅಂತ, ಏನು ನೋಡತ್ತಿಲ್ಲ ನನ್ನ ಮುಚ್ಚಿಡತಾನೆ ಅಂತಂದೆ. ನೀನು ಇಲ್ಲ ಆಯ್ತು ಹಂಗಂತ ಆಯ್ತು ತೊಗೊಳ್ಬೇಡ ಹ್ಞೂ ಅಂದೆ. ನಾ ಹಗರ್ಕಂಗೆ ಹಾರಿಗಂಡ್ಲೆ ಏನು ಮಾಡಿದೆ, ಬಗ್ಗೆ ಹಗರ್ಕಂಡು ನೋಡಿದ್ರಿ ಅದನ್ನು. ಅದನ್ನ ನೋಡಿ ಮಾಡಿದೆ ಅಂತಂದ್ರೆ ನಾ ಏನು ಮಾಡಿದಪ್ಪ ಅಂದ್ರೆ ಅವ್ದು ಯಾಕೆ ನೋಡಿನಪ್ಪ ಅಂದ್ರೆ ಅವ್ದು ಸ್ವಲ್ಪ ಹಣ್ಣದಂಗೆ ಆಗಿತ್ತು ರೀ. ಅದು ಪಪ್ಪಾಯಿಕಾಯಿ ಐತಲ್ಲ, ಹಣ್ಣದಂಗೆ ಆಗಿತ್ತು. ಆಗಿದ್ದಕ್ಕೆ ಅದನ್ನ ನಿಮ್ಗೆ ಹೆಂಗೆ ಮಾಡಿ ಅದನ್ನು ಹೊಡಿಬೇಕಲ್ಲ, ಹೆಂಗೆ ಮಾಡಿ ಅದನ್ನು ತಿನ್ಬಿಡ್ಬೇಕು ಹಸಿದನ್ನ ಅಂತ ನಂದು ಕೆಟ್ಟ. ನಾನು ಇದಿದ್ರಿ ಒಂಥರ ದಾನಿಗೆ ಗಿಡಿ ಅಂತಾರಲ್ರಿ, ಏನು ಸೇರಿ ತಿಂದ್ಬಿಡೋದು ಅಂತೇಳಿ ಹಂಗಿದ್ನಿ. ಅವಾಗ ಏನು ಮಾಡಿದೆ, ಆಯಿತು ಸಂಗಪ್ಪ ಇಡು ನೀನು ಅಂತಂದೆ. ಹಾಂ ಆಯಿತು ಇಟ್ಟು ಎಲ್ಲ ಮಾಡಿದ್ವಿ. ಸಂಜೆ 6 ಆತ್ರಿ. ಸ್ವಲ್ಪ ಹೌದು ನಾಟು ಮಬ್ಬಾತ ಅನ್ಸಕ್ಕೆ ಮತ್ತು ದನಗಳು ಮನೆಗೆ ಹೋಗ್ಬೇಕಲ್ರಿ ನಾವು. ಅವತ್ತೊಂದು ದಿನ ಮಾಡಿದ್ವಿ, ಮೊಬ್ಬರ ಆತು. ಎಲ್ಲ ಸೀದ ದನಗಳು ಇಟ್ಕೊಂಡು ಬಡ ಮನೆ ಕಡೆ ಹೋದ್ವಿ. ಹಂಗ್ಲಿ ನಾಳೆ ನೋಡಿ ಹಣ್ಣಾಗತ್ತೆ. ನಾನು ನೀವು ಸಂಗಪ್ಪಗೆ ನಾಳೆ ನೋಡಿ ನಿಂದು ಹಣ್ಣಾಗತ್ತೆ ನೋಡಿದ, ಅಷ್ಟು ಫುಲ್ ಕಲರ್ ನೋಡಿ ಅಂತ ಹವಾಕ್ ಹಾಕಿದ್ರಿ ಅವಾಗ. ಸುಮ್ಮನೆ ಎಲ್ಲಿ ಹವಾಕ ನಂದು ಆಗೋದು ತಗೋ, ನಾ ಯಾರು ಕೊಡೋದಿಲ್ಲ ಹಣ್ಣು, ಅವ್ರು ಯಾರು ಕೊಡೋದಿಲ್ಲ ಅಂತ ತಿಂದ್ಬಿಟ್ರೆ ಅವನ ಹಿಂಗ್ಯಾಕಂತಾರಪ್ಪ ಇವ ಅಂತಂದೆ. ಏನು ನನಗೆ ಕೊಡ್ತಿಲ್ಲ ಸೋಮ, ನಾನೇನು ದೋಸ್ತ ಅಂತಂದೆ. ಯಾವ ದೋಸ್ತು ಇಲ್ಲ ಇರ್ತಿಲ್ಲ, ನಿಂದು ಇದೆಲ್ಲ ನಿಂದು ಯಾವಾಗ ಹಣ್ಣಾಗತ್ತೇನೋ, ನಾನು ನಾಳೆ ಹಣ್ಣಾಗತ್ತ ಫುಲ್ ತಿಂತೋ ನೀವು ಅಂತ ನಾವು. ಅಲ್ಲ ಆಯ್ತು ಬಿಡಪ್ಪ ಹಂಗಂತ ತಿನ್ನಪ್ಪ ಅಂತಂತಂದೆ. ನಾನು ತಿನ್ನಂತಂದಾಗ ಏನು ಮಾಡಿದೆ, ಲಾಸ್ಟಿಗೆ ಇದು ಮಾಡಿದೆ. ಆಯ್ತಂತೆ ಮನೆಗೆ ಹೋಗಿ ದನಗಳು ಎಲ್ಲ ಕಟ್ಟಿದ್ವಿ. ಮನ್ಯಾಗ ಕಟ್ಟಿ ಲಾಸ್ಟ್ನ ಏನು ಮಾಡಿದೆ, ಆಯ್ತು ಅಂತ ಅಂದವನು. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹಂಗೆ ಬಡ ಏನು ಮಾಡಿದೆ, ನಮ್ಮ ಅಜ್ಜನ ಸೈಕಲ್ ಇತ್ತು ರೀ. ನಮ್ಮ ಅಜ್ಜನ ಸೈಕಲ್ ಇತ್ತು. ಅವ್ನು ನಮ್ಮ ಅಜ್ಜು ಗೊತ್ತಾಯ್ತು, ನಾ ಬಡ್ದಂಗೆ ಬಡಿಸ್ಕೊಳ್ಳಿ ಮಗ ಅವ. ಹಿಂಗಾಗಿ ಏನು ಮಾಡಿದೆ, ಅವ್ನ ಮಜು ಗೊತ್ತಿಲ್ಲ. ಹಂಗೆ ಸೈಕಲ್ ಹತ್ತಿ ಒಳಗಾಲ ಅಂತಾರೆ ನೋಡ್ರಿ, ಒಳಗಾಲ ಹಾಕಿ ತಿರುವಿನದನ್ನು ಹೊಡೆದು ಅಂತ ಓದ್ನಿ ಸೀದಾ. ಅಲ್ಲಿಂದ್ರ ನಮ್ಮ ಊರಿಂದ್ರ 1.5-2 ಕಿಲೋಮೀಟ್ರ್ ಇದು ಹಳ್ಳ. ಅಲ್ಲಿ ಹೋದ್ರಿ ಮಬ್ಬಾಗಿತ್ತು ರೀ. ನಮಗೇನು ರೀ ಹೆದರಿಕೆ ಏನು ಗೊತ್ತಾಯಿಲ್ಲ. ಓದ್ನಿ ಇಟ್ಟಿದ್ದ ಜಾಗ ನೋಡಿದ್ನಲ್ರಿ, ಹಂಗೆ ಹಣ್ಣು ಹೊರ ತೆಗದಿ ಮಾಡಿಬಿಟ್ಟೆ. ಅದನ್ನು ಒಂದು ಕಲ್ಲು ತೊಗೊಂಡೆ, ಕಲ್ಲು ಇರ್ತೈತಲ್ರಿ, ಕಲ್ಲು ತೊಗೊಂಡು ಹಗರ್ ಸುತ್ತಾರೆ ಜಜ್ಜಿನದನ್ನು. ಅಂದ್ರೆ ಒಂದು ಸ್ವಲ್ಪ ಒಳಗೆ ಹಣ್ಣಾದಾಗ ಆಗಿರ್ಬೇಕಲ್ರಿ ಅದು. ಸುತ್ತಾರೆ ಹೆಂಗೆ ಮಾಡಿ ಅವ್ನ ಕಡೆ ತಿನ್ಬೇಕು ನಾನು. ಇಲ್ಲಿಗ ಅವ್ನು ನಂಬಿಕೆ ಉಳಿಬೇಕು. ಅದನ್ನ ಹೋಗಿ ತೊಗೊಂಬಂದಿದ್ರೆ ಇವನು ತೊಗೊಂಡು ಗೊತ್ತಾಗತ್ತೆ ಅವಂಗೆ. ಏನು ಮಾಡಿ ಅವ್ನು ನಂಬಿಕೆ ಉಳಿಸ್ಬೇಕು, ಹಣ್ಣು ತಿನ್ಬೇಕು ಅನ್ನೋದು ನನಗೆ ಚಪ್ಪಲ. ಹೆಂಗೆ ಮಾಡಿ ಅದು ಹಣ್ಣಾಗೈತೆ ಅಂತ ಗೊತ್ತಾರ, ಒಂದು ಈಟ ಕೊಟ್ಟ ಅಂತ ನನಗೆ. ನಾ ಏನು ಮಾಡಿದೆ, ಆಯ್ತು ಅಂತೇಳಿ ಸುಮ್ಮನೆ ಏನು ಮಾಡಿದೆ, ಹಂಗೆ ಜಜ್ಜಿನ ಅದಕ್ಕೆ ಜಜ್ಜಿ ಒಂಥರ ಮೆತ್ತಗೆ ಮಾಡಿ ಬನ್ರಿ. ಅದನ್ನು ಮೆತ್ತಗೆ ಮಾಡಿ ಸೀದೆ ಮಾಡಿಬಿಟ್ಟೆ. ನಾನು ಅಂದ್ರೆ ಮನೆಗೆ ಬಂದು ಸೀದೆಲ್ಲ ಕೊಡ್ಕೊಂಡ್ವಿ. ಬೆಳಿಗ್ಗೆ ಎದ್ದು 9 ಗಂಟೆ ಆಯ್ತು.
ಮನ್ಯಾಗ ಊಟ ಹೊಡೆದು ಅವಾಗೆಲ್ರಿ ನಾಷ್ಟ ಪಾಷ್ಟ ಏನು ಗೊತ್ತಿಲ್ಲ ನಮ್ಗೆ ರೊಟ್ಟಿ ಕೊಡ್ತಿದ್ರು ತಿಂದು ರೊಟ್ಟಿ ಏನರ ಪುಳ್ಗ ಪಲ್ಯ ಆಗು ಕೊಡ್ತಿದ್ರು ತಿಂದು ಸುಮ್ಮನೆ ಹೊಂಟು ಬಿಡೋದ್ರಿ ಅಡವಿ ಕಡೆ ಹೋದ್ವಿ ಹಳ್ಳ ಕಡೆ ಎಲ್ಲ ಮೆಸಾಕೊಂಡ್ವಿ ಸಂಗಪ್ಪ ನಿಂದು ಹಣ್ಣು ಆಗಿರೋದು ಬಾಲ್ಯ ಸಂಖ್ಯಾ ನೋಡು ಬಾಲ್ಯ ನಿಂದು ಹಣ್ಣು ನೋಡು ಬಾಲ್ಯ ಅಂತಂದು ಏನೋ ಯಾರು ಕೊಡೋದಿಲ್ಲ ನನ್ನ ಹಣ್ಣು ಏನು ನೋಡ್ತೀನಿ ನನ್ನ ಹಣ್ಣು ಕೊಡೋದಿಲ್ಲ ಯಾರಿಗೂ ಅಲ್ಲಿ ಬಿಡ್ಲದು ಅಂತಂದ ನೋಡಪ್ಪ ಹೆಂಗೆ ಮಾಡ್ತೀನಿ ನಿನ್ನ ದೋಸ್ತ ನೀನು ಮತ್ತೆ ಹಿಂಗೆಲ್ಲ ಮಾಡಬೇಡ ಇಬ್ರು ಕೂಡ ಚೊಟ್ಟಿ ದೋಸ್ತ ಎಲ್ಲ ಇಬ್ರು ಕೂಡೇ ಬೆಳೆದೇವಲಿ ಹೊಲಸ್ಕೊಂಬಂಗ ಅಂತಂದೆ ನೋಡಂತು ಹಂಗೆಲ್ಲ ಹಣ್ಣಾರ ನಾ ತಕೊಂಬರೋದು ಯಾರು ತೋರ್ಸೋದು ನಾನು ಅಂತಂದ ನಾವಂತ ನೋಡಿಲ್ಪ ನಾ ಇಟ್ಟಿದ್ದೆ ಹೆಂಗೆ ಇದು ಏನು ಅಂತಂದೆ ಸುಳ್ಳು ಮತ್ತೆ ಹೊಡಿಬೋಲ್ರಿ ಇಲ್ಲ ನೋಡೀನಿ ಒಂದು ಬುದ್ಧಿನಿ ಅಂತಂದ್ರೆ ಮತ್ತೆ ನನಗೆ ಗೊತ್ತಾಮ ಅದಕ್ಕೆ ಮಾಡಿದೆ ಆಯ್ತಪ್ಪ ಅಂತಂದೆ ಏನು ಮಾಡಿದ್ವಿ ಹಳದಾಗ ದನಗಳು ಬಿಟ್ಟೆಲ್ಲ ಮೇಷಾಡಿದು ಮಾಡಿದ್ವಿ ಒಂದು ಆಮೇಲೆ 12 ಹತ್ರಿ 12 ಮ್ಯಾಗ ಹಳ್ಳ ಇದು ಕೊಡಿದ್ವಿ ದನಗಳು ನೀರಾಗ ಹೊಡೆದ್ವಿ ಎಮ್ಗಳು ಮಕ್ಕೊತಿದ್ವು ಆಕಳುಗಳು ಮತ್ತು ಮೇಯ್ತಿದ್ವಿ ಆಕಳುಗಳು ನೀರಾಗ ಹೋಗೋದಿಲ್ಲಲ್ರಿ ನೀರು ಕೂಡ ಮತ್ತು ಬರ್ತಿದ್ವು ನಾವೇನು ಮಾಡ್ರು ಹಣ್ಣು ತಿಂದು ಇಶಾಡಕ್ಕೆ ಹೋಗೋರಿ 1 ಗಂಟೆಗೆ ಇಶಾಡಕ್ಕೆ ಹೋಗೋರಿಗೆ ನೀವು ಮಾಡ್ಬಿಟ್ಟಾರ ಸಂಗೊಳ್ಳಿ ಏನವ ಸಂಗಪ್ಪನವ ಬಂದ ಹಣ್ಣು ತೊಗೊಂಬಂದ ಹಣ್ಣು ತೊಗೊಂಡವನ ನೋಡ್ತಾನ್ರಿ ಏನೊಂದು ಹಣ್ಣು ಆಗೈತಿ ಪಪ್ಪಾಳಿ ಹಣ್ಣು ಅಂಥೇಳಿ ಸಿಕ್ಕಾಪಟ್ಟಿ ಚೀರಾಡ್ಬಿಟ್ರೆ ನಂದು ಹಣ್ಣು ಪಪ್ಪಾಳಿ ಹಣ್ಣು ನೋಡ್ಬರ್ಲೇ ಅಂತೇಳಿ ನಾ ಅಂತಂದು ಇವು ಹಣ್ಣು ತಲೆಯೋದು ಇವು ನಿಂದು ಎಷ್ಟು ಹಣ್ಣು ಆತ್ರಿ ಅಂತಂದೆ ಆ ಹಣ್ಣಾಗಿದ್ದು ಎಲ್ಲಿ ಗೊತ್ತ್ರಿ ಅದು ಯಾವ ಗೊತ್ತದ ನಾ ಮಾಡ್ದವ ಇಲ್ಲಿ ಹಣ್ಣು ಅಂತ ಅವ ಬಂದೇ ಮಾಡಿದ ಆಯ್ತು ಅಂತಂತೆ ಅವಾಗೇನ್ರಿ ಏನು ಮಾಡಿದ ಅಂತ ಇದು ಅಂತ ತೊಗೊಂಡ್ರಿ ಕಲ್ಲು ಅಂತ ಅದ್ರಿಗೆ ಚೂಪನ ಕಲ್ಲು ಭಾಳ ಅಂತಾರ ಅವ್ನು ತೊಗೊಂಡು ಹಿಂಗೆ ಕೊರದ ಪಪ್ಪಾಕಾಯನ್ನು ಕೊರದು ಹುಚ್ಚಿನ್ರಿ ಹುಚ್ಚಿಗಸ್ಲಿಕ್ಕೆ ಆಮೇಲೆ ಈ ಹಣ್ಣು ಇದ್ದಂತೆ ಅದ್ರಾಗ ಒಂದು ಸ್ವಲ್ಪ ಮ್ಯಾಗ ಅರ್ಸನಿ ಬಂದಿದ್ದ ಒಂದು ಒಳಗೆ ಒಂದಿಟ್ಟು ಹೌದಲ್ಲ ಅರ್ಸನಿ ಇರ್ತೈತಿ ಆಮೇಲೆ ನನಗೆ ಬಿಡ್ದ ನೀವು ಒಂದು ಸ್ವಲ್ಪ ಕೊಡ್ತಾನೆ ಬಾಯಿಲೆ ಅಂತಂದ ಆಯ್ತು ಪಾಪ ಕೊಡೋ ಅಂತಂದೆ ಒಕ್ಕನ್ರಿ ಹೋಗಿ ಅಷ್ಟು ತಿನ್ಬೇಕಂತ ಅವ ಹೆಚ್ಕೊಂಡು ಏನು ಮಾಡಿದ ತಿನ್ನಾಕ ಹೊಕ್ಕಣ್ಣ ಈ ಸಾಯಿ ತಗೋರಿ ಅವನ ಹ್ಯಾಡ ಈ ಸಾಯಿ ಆಗಾಗೈತಿ ಅಂತಂದ ಈ ಸಾಯಿ ನನಗೇನು ಗೊತ್ತು ಸುಮ್ಮನೆ ನಾ ಏನು ಮಾಡಿ ನೋಡ್ಬಿಡ ಏನು ಮಾಡಿಲ್ಪ ನಂಗೆ ಗೊತ್ತಿಲ್ಲಪ್ಪ ಈ ಸಾಯಿ ಅದೇನಾಗೈತಿ ನೀ ಇಟ್ಟಿಪ್ಪ ನನಗೆ ಇಟ್ಟಿ ಸಾಗೈತಿ ಜಾಗ ಗೊತ್ತಿಲ್ಲ ಅಂತ ನಾನು ಅದಕ್ಕಿಲ್ಲ 5 ದಿವಸ ಆಗು ಮತ್ತು ಹಣ್ಣಾಗಿ ಎಲ್ಲ ಹಣ್ಣೆಲ್ಲ ಪುಳ್ಗುಡಾಕತಿ ಇದು ಬಾಯಾಗಿ ಸಿಮಿ ಹತ್ತುವಲ್ಲಿ ಆಗ ಒಂಥರ ಇಸುಡ್ದಂಗೆ ಆತಲ್ಲಿದ್ದು ಅಂತಂದ ಏನಂತ ನಾನು ಮತ್ತೆ ಗೊತ್ತಿಲ್ಲ ಸಂಗೊಳ್ಳಿ ಅಂತಂದೆ ಅವ ಹೊಲಸ್ವಾಗ ಏನು ಮಾಡ್ಬಿಟ್ರಿ ಆಮೇಲೆ ಅವ್ಗೆ ಏನು ಡೌಟ್ ಬಂತವ್ ಏನೇ ಮಾಡಿ ಹೌದು ಹಂಗಂದ್ರೆ ಆಯಿತು ನೀನು ಹೋಲ್ ಬಿಡಿದೆ ನೋಡೋಣ ಅಂತಂದ ಆಯ್ತು ಬಿಡು ಸಂಗೊಳ್ಳಿ ಅಂತಂದೆ ನಾ ಏನು ಮಾಡಿಬಿಟ್ಟಿದೆ ಇನ್ನೊಬ್ರು ದೋಸ್ತಿದ್ರೆ ನಾ ಹೇಳಿದ್ರಿ ಹಿಂಗಿಂಗ್ಲಿ ಸಂಗೊಳ್ಳಿ ಇದು ಹಣ್ಣು ನಾನು ಮಾಡಿಬಿಟ್ಟೆ ನೀವು ಹುಸ್ಸುಳೆ ಮಗ ಗೊತ್ತಾಗಿಲ್ಲ ಅವಾಗ ಅಂತ ಅಂದ್ಬಿಟ್ಟಾನೆ ಆ ಹುಸ್ಸುಳೆ ಮಗ ಹೋಗಿ ಮುಂದೆ ಹೇಳಿಬಿಟ್ಟಾನ್ರಿ ಬಂದ ಸಮೀಶ ಹಣ್ಣು ಮಸ್ತ್ ಆಗಿತ್ತಲ್ಲ ವಿಶೇಷ ಆಗಿತ್ತಲ್ಲ ನೀವು ಯಾಕೆ ಹೊಳಿ ಕೇಳಕತ್ತಪ್ಪ ಇದನ್ನ ಅಂತಂದೆ ನಾನು ಯಾಕೆ ಸಂಗೊಳ್ಳಿ ಅಂತಂದೆ ಯಾಕಂತಂದ್ರೆ ಹಚ್ಚಿ ದನ ಬಿಡ್ದಂಗೆ ಬಿಡ್ಯಾಕಂಟ್ರಿ ಅವ್ನು ನನಗೆ ದೊಡ್ಡವ ಸುಳೆ ಮಗ ಮತ್ತೆ 2 ವರ್ಷ ದೊಡ್ಡವ್ರಿ ಸಣ್ಣ ಹುಡುಗ್ರಿ ಹಚ್ಚಿ ಬಿಡ್ಯಾಕಂಟ್ರೆ ಯಾಕೋ ಯಪ್ಪ ಕರೆ ಹೌದಪ್ಪ ನಾನು ಹಣ್ಣು ಕೂತೇನೆ ಅಂತಂದ ನಾನು ಗೊತ್ತದಪ್ಪ ಅದನ್ನ ಅಂತಂದೆ ಹೊಲ ಸುಳೆ ಮಗ ಹೆಂಗೆ ಮಾಡ್ತೀಯ ಅಂತೆ ನೀನು ಹಣ್ಣಲ್ಲಿ ತೋರ್ ಬಂದ್ಬಿಟ್ರಿ ನನಗೆ ಗೊತ್ತಿಲ್ಲ ನನ್ನ ವಿಚಾರ ಅಂತೆ ಮತ್ತೊಂದು ಅನ್ಕೊಂಡು ಡ್ರಾಮಾ ಮಾಡಿದ್ರಿ ನೀ ಸುಳ್ಳು ಹೇಳ್ತಿ ಮನೆ ಎಲ್ಲೋ ಸುಳ್ಳು ಹೇಳ್ತಾನೆ ಪಾಸ್ ಮಾಡಿ ನಿನಗೆ ಸುಳ್ಳು ಏನು ಮಾಡಲಿ ಅಂತಂದ್ರೆ ಮಾಡ್ಬಾರ್ದು ತಪ್ಪು ಮಾಡಿ ಏನು ಪಾಸ್ ಮಾಡಿ ಮಾಡಿರಿ ಅಂತಂದೆ ಅವಾಗ ಅಷ್ಟಕ್ಕೆ ಮುಗಿತಿರೋದು ಆ ಮಗ ಶೇಡ್ ಇಟ್ಕೊಂಡ್ರಿ ಅದನ್ನು ಮತ್ತೆ ಮಾಡಿದ್ರಿ ಇವ್ರು ಆದತ್ತು ಆಟ ಅವ್ನ ಕಡೆ ಇವ ದೋಸ್ತಿ ಮಾಡ್ಯಾನ್ರಿ ಹೆಂಗೆ ಹೇಳ್ರಿ ಇವು ದೋಸ್ತಿ ಇನ್ನೊಬ್ಬವ ನಾವು ಕೂಟಿದಂತ ಗೆಳೆಯವ ಮಹೇಶ್ ಅಂತೇಳಿ ಆ ಸುಳೆ ಮಗ ಇವ್ ಸುಳೆ ಮಗ ಯಾವ ಸಂಗಪ್ಪ ಸಂಗ್ಯಾ ಮಯ್ಯ ಅಂತೇಳಿ ಇವ್ರಿಗೂ ದೋಸ್ತಿ ಆಗೈತಿ ಇವ್ರದ್ದು ಅವ್ ಮಯ್ಯಾನು ಎಮ್ಮಿಗಳ್ರಿ ಅವು 5-6 ಎಮ್ಮಿಗಳು ಅವನು ಇವನು ಸಂಗ್ಯಾನು ಒಂದು ಆಕಳಿತ್ರಿ ಒಂದು ಆಕಳಿತ್ತು ನಾನು 2 ಆಕಳ 1 ಎಮ್ಮಿ ರೀ ಒಂದು ಎಮ್ಮಿ ಒಂದು ಇನ್ನೊಂದು ಸಣ್ಣ ಇದು ಇತ್ತಕ್ಕಾರ ಒಂದು 4 ದನಗಳು ಅವು ಅವ್ ಮಯ್ಯಾನು ಒಂದು 5 ದನಗಳು ಎಮ್ಮಿಗಳು ಸಂಗ್ಯಾನು ಒಂದು ಆಕಳ ಆ ಆಕಳು ಮಾತಾ ಕೇಳಿದ್ರೆ ಅವೇನು ಅಲ್ಲೇ ಹೋಗುದು ಅಲ್ಲೇ ಹೋಗುದು ಮಾಡ್ತಿರ್ತೀರ ಅದು ನಾನು ಮಾಡಿದ ಪಾಡ್ದ ಅವ್ನ ಕಡೆ ನಾನು ಹೊಡೆಸ್ಬೇಕಂತೆ ಪ್ಲ್ಯಾನ್ ಮಾಡಿದ್ರು ನಾನು ಹೊಡೆಸ್ಬೇಕಂತ ಪ್ಲ್ಯಾನ್ ನಾ ಹೇಳಿದ್ರು ಸುಳೆ ಮಗನ ನನಗೇನಾಗೈತೆ ಅಂತ ನನಗೆ ಏನೇನು ಮಾಡಿ ಡೌಟ್ ಮಾಡಿದ್ರಿ ಅದು ಇವು ಸುಳೆ ಮಕ್ಕಳು ಏನು ಮಾಡ್ಯಾರ ಆ ತೋಟಕ್ಕೆ ಹೋಗಿ ಪ್ಯಾರ್ಲನ್ನ ಹಾಕೊಂಬಂದಾರ್ರಿ ಪ್ಯಾರ್ಲನ್ ಇರ್ತಾವಲ್ರಿ ಪ್ಯಾರ್ಲನ್ನ ಅವ ಏನು ಮಾಡಿಬಿಟ್ಟಾನ ತೋಟದವ ಯಾಕೆ ನನ್ನ ಮೇಲೆ ಕಣ್ಣವಂಗಂದ್ರೆ ಆ ತೋಟದಾಗ ಭಾಳ ಹರಿಯವ ನಾನು ಎಲ್ಲ ಮಾಡೋಣ ನಾನು ಇದ್ದೀರಿ ಯಾಕಂದ್ರೆ ಎಲ್ಲ ಅವ್ನು ಗೊತ್ತಲ್ಲ ಹಂಗೆ ಫುಲ್ ಹೊರ್ಕೊಂಬ ಇವ್ರು ಕರ್ಕೊಂಡು ಹೋಗಿದ್ದಲ್ಲ ಆಮೇಲೆ ಬಿಟ್ಟೆ ಫಸ್ಟ್ ಇವ್ನು ಬಡಿನು ಆಮೇಲೆ ಅವ್ರನ್ನ ಬಡಿನು ಅಂತೇಳಿ ಯೋಚನೆ ಹಾಕಿ ಅವ್ರಿಗೆ ಅವ್ರ ಖುಷಿ ತುಂಬ ಈ ಖುಷಿ 2 ಖುಷಿ ತುಂಬ್ಕೊಂಡು ಪ್ಯಾರ್ನ ತುಂಬ್ಕೊಂಡು ಕಳ್ಸಂದ್ರೆ ತುಂಬಿಸಿ ಕಳಿಸ್ಬಿಡ ತಗೋ ತಿಂದು ಬೇಕಾದ ಮಾಡ್ರಿ ಒಟ್ಟು ಹೆಂಗೆ ಮಾಡಿ ಅವ್ನು ಕರ್ಕೊಂಬರ್ರಿ ಪ್ಯಾರ್ ಕಚ್ಚಿರಿ ನಾ ಹಿಡ್ದು ಅವ್ನು ದನ ಬಡ್ದಾಗ ಬಿಡ್ತೀನಿ ಅಂತಂದ ನಾ ಆದ್ರೆ ನಾ ಖತರ್ನಾಕ್ಸ್ಕೊಳ್ಳೆ ಮಗ ರೀ ನಾ ಯಾಕೆ ಅದರಲ್ಲಿ ಅದಕ್ಕೆ ನನಗೆ ಇದೆಲ್ಲ ಏನು ಗೊತ್ತಾಗ್ತೀವಿ ಅನ್ನೋ ದೇವ್ರ ಇಚ್ಛರಿ ನಾ ಮಾಡಿದೆ ಇವ್ರು ಬಂದೊಳಗೆ ಅಂದ್ರೆ ಪ್ಯಾರು ನೋಡಿ ಹೇಳೋದು ನನಗೊಂದು ಕೊಡ್ರಿ ಉಪ್ಪ ಅಂತಂದೆ ಕೊಡವಲ್ರಿ ನನ್ನ ಮಕ್ಕಳು
ಕೊಡವಲ್ರಿ ನಾವು ಕೊಡೋದಿಲ್ಲ ಹೋಗಿ ತೋಟ ಕರ್ಕೊಂಬರ ಹೋಗಿ ಯಾರು ಇಲ್ಲ ನೋಡು ಹೋಗಿ ಕರ್ಕೊಂಬರೋಗ ಮೊಟ್ಟಣ್ಣಗೆ ಆಹಾ ಏನು ಸಿಮಿಪ್ಪ ಅಂತನಾದ್ರು ಇವ್ರು ಹಣ ಹಿಂಗ್ಯಾಕೆ ಮಾಡತ್ರಿ ಇವ್ರು ಅಂತ ಒಂದು ಹಣ್ಣು ಕೊಡಾಕ್ತಾ ಇರಲಿಲ್ಲ ಇವರು ಅಂತೇಳಿ ಹಣ್ಣು ಕೊಡ್ರು ಅವ್ನಿಗೆ ಹೇಗೆ ಮಾಡ್ತೀವಿ ನನ್ನ ನಿನ್ನ ದೋಸ್ತ ನನ್ನ ದೋಸ್ತಲ್ಲಿ ನೀನು ಏನಾದ್ರು ಮಾತಾನೆ ಆಯ್ತು ಬಿಡ ಸುಮ್ಮನೆ ಅಷ್ಟೇ ಉಳ್ದಿಂದಕ್ಕೆ ಏನು ಮಾಡಿದೆ ಹರ್ಕೊಂಬರ್ಬೇಕನ್ನ ಹೋಗ್ಪ ಅಂತಂದೆ ಅವ್ನು ಹರ್ಕೊಂಬರ್ಬೇಕಂತಂದ್ರೆ ಹೌದು ಹಂಗಂದ್ರೆ ಅಂತಂದೆ ಅಂದ್ರೆ ನಿಮ್ದು ಒಂದು ಸ್ವಲ್ಪ ದನಗಳು ನೋಡ್ಕೊರಿ ಅಂದೆ ದನಗಳು ನೋಡ್ಕೊರಿ ನಿಮ್ಗೆ ಅಂತಂದೆ ಎಲ್ಲಿದಾವ ಏನು ಹೇಳಿದವ ನನಗೆ ಗೊತ್ತಿಲ್ಲಪ್ಪ ಏನೇನು ಅಂತಂದೆ ನಾ ಏನು ಮಾಡಿಬಿಟ್ಟು ಗೊತ್ತೇನ್ರಿ ಅವನಿಗೆ ಹೆಣ್ಣುಗಳು ಹಮ್ಮಿದ್ದ ಹೆಂಗೆ ಹೊಡೆದಿದ್ರಿ ಅವನು ದೊಡ್ಡ ಉದ್ದನ ಬಡಿಗೆ ಒಂದು ಮಾರು ಬಡಿಗೆ ತೊಗೊಂಡು ಇಷ್ಟು ತಪ್ಪನ ಬಡಿಗೆ ಹೇರೇ ಅಟ್ಟು ಹೇರಿಬಿಟ್ರೆ ನಾವು ಹೇರೇ ಹಳ್ಳ ಬಿದ್ದವು ಓಡಿ ಹೋಗಿ ಬೇರೆ ಇನ್ನೊಂದು ಹಳ್ಳ ಹತ್ತತ್ತಲ್ರಿ ಆ ಹಳ್ಳಕ್ಕೆ ಹೋಗಿ ಇನ್ನಿಂತ್ರ 2 ಕಿಲೋಮೀಟ್ರ್ ಹೋಗಿ ಬೇರೆ ಹಳ್ಳಕ್ಕೆ ಹೋಗಿ ಆ ಹಳ್ಳದಿಂದ ಬೇರೆದ ಒಂದು ಹೊಲದಾಗ ಭತ್ತ ತಿನ್ನತ್ಬಿಟ್ಟವ್ರಿ ಭತ್ತ ಸಣ್ಣ ಭತ್ತ ರೀ ಅರ್ಬಾಟ್ಸ್ ಮೇದ ಬಿಟ್ಟಾವ ಒಂದು ಏನೋ ಇಲ್ಲಂದ್ರೆ ಒಂದು ಕಣಗ್ಲ ಅಂದ್ರೆ ಗೊತ್ತಲ್ರಿ ನಿಮ್ಗೆ ದೊಡ್ಡ ಒಂದು ಇದು ಇರ್ತಲ್ಲ ಒಂದು 50 ಫೂಟ್ ಮೇದ ಬಿಟ್ಟವ್ರು 5 ಎಮ್ರಿ ಮತ್ತು ಏನು ಕೇಳಿರಿ ಬಾರ ತಿಂದ್ಬಿಡ್ತಾವೆ ಅದಕ್ಕೆ ಅಲ್ಲಿ ಹೋಗಿ ಹಂಗೆ ತಿಂದಾವು ಇವ್ನ ಆ ಕಡೆ ಹಚ್ಚಿಂದ ಬರ್ತಾ ಬಡಿದು ಸಂಟಕ್ಕೆ ಇದೆಲ್ಲಿ ಹೋಗೋದ್ರು ಒಂದು ಕಂಟೆ ದೂರದವ್ ನಾನು ಎದುರು ಹೋಗಿದ್ರಿ ಒಂದು 2 ಮೀಟ್ರ್ ಹೋಗಿ ಒಂದು ಕಂಟೆ ನಿಂತ್ಬಿಟ್ಟದ್ರಿ ಇದು ಕಂಟಿ ಬಿಡು ಬಕ್ಕೊಂಡು ಗದ ನಡ್ಕೊತಾರೆ ಇದು ಬಿಡತ್ತೆ ಆಕಳ ಯಾಕೆ ಹಚ್ಚಿ ಬಡಿತಾನೆ ಅಂತೇಳಿ ನನ್ನ ಆವಾಜ್ ಕೇಳಿಯೋದು ಎಲ್ಲಿ ಹಿಂದೂ ಇಲ್ಲ ಮುಂದೆ ಹುಡುಕಾಡಿ ಸಿಕ್ಕಿಲ್ರಿ ಒಂದು ಚಿಪ್ಪಡ ಅವಶ್ಯಕೊಂಡ್ಬಿಡ್ತಾರೆ ಅವನ ಚಿಪ್ಪಡ ಅವಶ್ಯಕೊಂಡು ಹೆದರಿ ಸುಮ್ಮನೆ ನಿಂತು ಬಿಡ್ತಾರೆ ನಾನು ಹೊಡಿಯೋಣ ಆಮೇಲೆ ಏನು ಮಾಡಿದೆ ಎಲ್ಲಿ ಹೋಗಂತೇಳಿ ಇವ್ರು ಪ್ಯಾರ ಕೈ ಬಿಟ್ರು ಎಲ್ಲ ಬಿಟ್ರು ಎಲ್ಲ ಕಿಸೆ ತುಂಬ್ಕೊಂಡು ಹೆಂಗೆ ಬಿಡೋಕಾರ ಹೊಳೆ ಬಂದು ಇವನು ತಿಂತಾರೆ ಅಂತಂದವ್ರ ಅಲ್ಲೇ ಒಂದೊಂದು ಹೋಗೋದು ಒಂದೊಂದು ಇಟ್ಕೊಂಡ್ರೆ ಒಗದಿದ್ದು ನಿಂತವ್ರು ಮತ್ತು ನಾತೀನಿ ಅವನ ಸೇಪುಲಿ ಹಣ್ಣು ಅಂತೇಳಿ ಆಮೇಲೆ ನೀವು ಹೋದ್ ನೀವು ಎಮ್ಗಳು ಕಾಯಕ್ಕೆ ಹೋದ್ ನೀವು ಇನ್ನೊಂದು ಹಳ ಬಿದ್ದು ಈತ ಹೋಗ್ಯಾವ ಅಂತೇಳಿ ಈತ ಓಡ್ಕೊಂಡು ಹೋದ್ರಿವ ಇವ ಆಕಳದವ ಸಂಖ್ಯೆ ನೀವು ಆಕಳ ಹಾಡ್ಕೊಂತ ಹೋದ್ನು ಅಂಬ್ಯಾ ಅಂತೇಳಿ ಅದು ಮಾತು ಕಿತ್ತಲ್ಲ ಅಂಬ್ಯಾ ಓದ್ ಚೊಳ್ಯ ಮಗ ನೋಡ್ತಾರೋ ಒಂದು ಕಡ್ಡಿ ಚಿಪ್ಪಡ್ದಾಗ ನಿಂತಿತ್ತು ಅಂತ ಇವ್ನ ಧ್ವನಿ ಕಡೆ ಅಂತ ಧರಿಸಿರಿ ಅದು ಮೊದಲ ಅಂತತಿ ಬಾಪ ಅಂದ ನಿಮ್ಮ ಮಗ ಕರ್ಕೊಂಬಂದಿದ್ದು ನನ್ನ ಆಕಳಿಗೆ ಏನಕ್ಕೆ ಆ ಕಡೆ ಯಾರು ಹೊಡೆದಾರು ಯಾವ ದಪ್ಪ ಬರಿ ಬಿದ್ದಾವ ಅಂದ ನನಗೆ ಗೊತ್ತಿಲ್ಲಪ್ಪ ಏನಾಗೈತಿ ಏನು ನೀವಂತಿ ಪ್ಯಾರ್ನ ಕೊಡ್ಕೊಳ್ರಿ ಏನಾಗೈತಿ ನಾ ಯಾಕೆ ಕಾಯಿಲ್ಲ ನಿಮ್ಮ ಆಕಳುಗಳನ್ನ ನಿಮ್ಮ ಎಮ್ಗಳು ನಾ ಯಾಕೆ ಕಾಯಿಲ್ಲವನ ನೀವು ನನಗೆ ಏನಕ್ಕೆ ಕೊಡ್ತಾ ಅಂದಿರಿ ನಾ ಕಾಯ್ತಿದ್ನಿಪ್ಪ ನನಗೆ ಹೇಳಂಗೆ ಹೋಗಿರಿ ನೀವು ಅಂತಂದೆ ಅಂದಿದ್ದಕ್ಕೆ ಹೌದು ಹಂಗೆ ಸಿಟ್ಟು ಬಂತ್ರಿ ಅದ ಇವ್ನು ಗೊತ್ತಾಯ್ತು ಇವನು ಹೊಡೆದ ಅಂತೇಳಿ ನಾನು ಹೊಡೆದಿದ್ದು ನೋಡಿಲ್ಲ ಹೆಂಗಂತ ನನಗೆ ನಾ ಹೊಡೆದಿದ್ದು ನೋಡಿನ ಪಾನಿ ಅಂತಂದೆ ನನ್ನ ಅವಾಗ ಹೋದಿಸ್ಲಿಕ್ಕೆ ಏನು ಮಾಡ್ಯಾನ ಇವ್ ಬಂದು ಉಸ್ಲಿಕ್ಕೆ ಅಂತಂದ್ರೆ ನಾ ಏನು ಪ್ಯಾರ ನೋಡ್ಕೊಳಕ್ಕೆ ಬಲ್ಲಿ ಪಾಣ ಪ್ಯಾರನ್ನು ಬೇಡ ಏನು ಬೆಳ್ಸಂಗೊಳಿ ತಿನ್ರಿ ಬೇಡ ನಾ ಆಯ್ತು ನಾ ಬೇರೆ ಕಡೆ ಹೋಗ್ತೀನಿ ನೀವು ಮೇಸ್ಕೊಂಡು ಹೋಗಪ್ಪ ಹಂಗಂದ್ರೆ ನೀ ಹಿಂಗೆ ಮಾಡತ್ತೀರ ನನಗೆ ಗೊತ್ತಿಲ್ಲಪ್ಪ ನೀನು ಒಂದು ಹಣ್ಣು ಕೊಡವಲ್ಲಿಲ್ಲ ಅಂತ ಅದಕ್ಕೆ ಆಮೇಲೆ ಅಂತ ತಿಳಿಸಿ ಹೇಳೀನಿ ಏನಂತ ಹೇಳ್ರಿ ಇಲ್ಲ ಇಬ್ಬರು ಕೂಡ ಹೋಗಿದ್ದು ತೋಟಕ್ಕೆ ಅವನ ಕರೆದಿದ್ನ ತೋಟದವ ನಮ್ಮ ಸೊನ್ನೆ ಮಾಡಿ ಕರೆದ ನೀ ಅಲ್ಲಿ ಕುಂತಿದ್ದಿ ತಳಗ ಹಳದಾಗ ಯಾರ ಮುಂದೆ ಹೇಳ್ಬೇಡ್ರಿ ನೀವು ಬರ್ರಿ ಹಣ್ಣು ಕೊಡ್ತೀನಿ ಅವನು ಮಾತ್ರ ಏನೈತಲ್ಲ ಸಂಜ್ಞಾನ ಕರ್ಕೊಂಬರ್ರಿ ಅವ್ನು ಮಾತ್ರ ಸಿಕ್ಕಾಪಟ್ಟಿ ಬಡಿಬೇಕು ನಾನು ಅಂದ್ರೆ ನನಗೆ ಸಮಾಧಾನ ಆಗುತ್ತೆ ಅಂತಂದ್ರಿ ನಾ ಸಿಕ್ಕಾಪಟ್ಟಿ ಬಡಿದು ತನಗೆ ಇರಲಿ ಹೊಳ್ಳಿ ಅವನ ತುಳಿದು ಬರಂಗಿದ್ದೆ ನಾನು ಬಾಟು ಬಿಡಾಡ್ಸ್ಕೊಳ ಮಗಾರಿ ಅವ್ನು ತೋಟ ಅವನ ಕಟ್ಟಿತಿದ್ನಿ ಅದಕ್ಕೆ ಅಲ್ಲಿ ಹೋದ್ ನೀವು ಓದಿಸ್ಬೇಕಂದ್ರೆ ಆಯ್ತು ಅಂತೇಳಿ ಸಿಂಗಿಂಗ್ ಆಗ ಹೊಲಸು ಮಕ್ಕಳು ನನಗೆ ಹೇಳಿರಲಿ ನೀವು ಎಂಥ ಬದ್ಮಾಸ್ಗಳ ಮಕ್ಕಳಿರಲಿ ನೀವು ಯಾರು ಜೀವಂತ ಹೋಗಿ ಮಾಡ್ರಿ ಅಂತಂದೆ ನಗಾಗ್ತದೆ ನೀವು ಹೊಳೆ ಮಗ ಆಮೇಲೆ ಏನು ಮಾಡಿ ಕರೆಕ್ಟ್ ಹೇಳೋ ತಪ್ಪಿಸ್ಕೆ ಇದೆ ನಿನ್ನ ಆಕಳ ಅಂತ ಹೊಡೆದಿಲ್ಲಪ್ಪ ನಾನು ಏನು ಮಾಡಿಲ್ಲ ಅವನು ಹೊಡೆದಿಲ್ಲ ಮತ್ತು ಅವಾಗ ಹೇಳ್ತಾ ಅವ್ನು ಗೊತ್ತಿತ್ತಲ್ರಿ ನನಗೆ ಅವತ್ತು ಅಂತಂತ ನನಗೆ ಗೊತ್ತಿರಪ್ಪ ಅಂತಂದೆ ಆ ಮಗ ಇನ್ನೊಬ್ಬ ಎಮ್ಗಳು ನೋಡ್ಕೊಂಬರಕತ್ತ ಹೋದಂತನ್ನೆಲ್ಲ ಮಯ್ಯಾನವ ಆಮೇಲೆ ಹೋಗ್ಯಾನ ಅವ್ರು ನಮ್ಮ ಊರಾಗ ಒಬ್ಬರು ನಿಮ್ಮಣ್ಣಾರು ಕುರಿಯಪ್ಪಾರು ಇದ್ರಿ ಅದೇ ಹಳ ಬಿದ್ದು ಭತ್ತ ಮೇಯ್ತಿದ್ವನ್ನೆಲ್ಲ ಆ ಭತ್ತ ಮೇಯಲ್ಲಿ ಹೋಗಿ ಮೆದಿದ್ದಕ್ಕೆ ಅವ ಎಮ್ಗಳು ಕಟ್ಟಿಬಿಟ್ಟಾನ ಕಟ್ಟಿಬಿಟ್ಟಾನ ಇವ್ ಹೋಗೋದರಕ್ಕೆ ಬಾಲಿ ಹೊಲಸುಳೆ ಮಗನ ಅಂತೇಳಿ ಇವ್ನು ಕರಿ ಹಾಕ್ಬಿಟ್ರೆ ಹೆದರಿ ಎಲ್ಲ ಕೂಡ ಎತ್ತಾಗಿ ಬಿಟ್ಕೊಟ್ಟು ಅಲ್ಲೇ ನಿಂತಾನ ಹೊಳ್ಳಿ ಆಮೇಲೆ ಇವ್ ಮಾಡ್ಯಾನ ಮತ್ತೆ ಏನು ಮಾಡ್ಬೇಕು ಇಲ್ಲಿ ಬಿಟ್ಟು ಹೋದ್ರೆ ಮನ್ಯಾಗ ಬಿಟ್ಟೋದ್ರೆ ಇವನು ಕಟ್ಟಿದ್ದಾರೆ ಎಮ್ಗಳು ಹೇಳ್ಬಿಟ್ಟೆ ಅಂತೇಳಿ ಅವಾಗ ಆಯ್ತು ಅಂದವನು ಹೋಗ್ಯಾನ ಓದಿಸ್ಬೇಕಂದ್ರೆ ಇವನು ಹಚ್ಚಿ ಕಟ್ಯಾಕನಿಂದ ಬಿಟ್ರು ಅವ್ರು ನಿಲ್ದು ತಪ್ಪಾಗೈತೆ ನನಗೆ ಹಿಂಗೆ ಇಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ ಮತ್ತೆ ಯಾವ್ದಕ್ಕೆ ಹೋಗ್ತೀನಿ ಎಮ್ಮಿ ಕಾಯ್ಬೇಕು ಎಲ್ಲಿ ಹೋಗ್ತೀನಿ ಅಂತ ಹೇಳಿರ್ತಾರೆ ಅವ್ನು ಆಮೇಲೆ ಲಾಸ್ಟಿಗೆ ಇಲ್ಲಪ್ಪ ಕೈ ಕಾಲು ಬಿದ್ದು ಎಮ್ಗೂ ಆಟೋ ಮನೆಗೆ ಬಂದೆಲ್ಲ ಮನೆ ನಂದ ಕಿತಿ ಬಂತೆ ಗೊತ್ತಾಗೈತ್ರಿ ಅವ್ನು ಅಟನಾಗ ಗೊತ್ತಾಗೈತಿ ನನ್ನೇನು ಮಾಡ್ತಾನೆ ನಾನು ನೋಡಿಲ್ಲ ಬಿಟ್ಟಿಲ್ಲ ನನ್ನ ಸಿಗಿಸ್ಕೊಂಡ್ಬಿಡ್ಯಾರ ಇವರು ಅದಕ್ಕೆ ಮಾಡ್ರು ಮರದೇ ನಾ ಮತ್ತೆ ಬೆಳಿಗ್ಗೆ ಎದ್ದು ಬಂದ್ರಿ ಇಬ್ರು ಕೂಡ ಬಂದಿಸ್ಲಿಕ್ಕೆ ಇವ್ ಹೇಳ್ರಿ ಆ ಸಂಖ್ಯೆ ನಾವು ಎಲ್ಲ ನಾ ಹಿಂಗೆ ಹೇಳಿನೋ ಅಂತೆ ನೀವು ಅಂತಂದ ಇಲ್ಲ ನಮ್ದೇನು ತಪ್ಪಿಲ್ಲಪ್ಪ ನೀನು ಮಾಡಕ್ಕೆ ಹೋಗಿ ನಮ್ಮ ಎಮ್ಗಳು ಹುಡುಗ ನೋಡ್ಲಿಪ್ಪ ನೀನು ಸಿಗ್ಸಕ್ಕೋರ ನಾವು ಸಿಕ್ಕೊಂಡ್ಬಿಟ್ಟು ನೋಡ್ಲಿಪ್ಪ ಅಂತಂತಂದ್ರೆ ಅದಕ್ಕೆ ಹಿಂಗೆ ಮಾಡಿ ಕಟ್ಬಿಟ್ಟು ನೀವು ಆಮೇಲೆ ಸುಳೆ ಮಕ್ಕಳು ಇಲ್ಲಿ ತೋರಿಪಿ ನಿಮಗೆ ಮಾಡೋಂಗಿಲ್ಲ ನಂಗೆ ಅನ್ಸುತ್ತ ಯಾರು ನಮ್ಗೆ ಕೇಳ್ತಿದ್ದಿಲ್ರಿ ನಾನು ಯಾಕೆ ಇವ್ರು ಯಾವತ್ತೇ ನಾನು ಕೈ ಕೊಡ್ತಾರಂತೇಳಿ ಇನ್ನೂ ಭಾಳ ನೆನಪದಾರ ಇಬ್ರು ಮಾಡಿದ್ವಿ ಈಗ ಇಷ್ಟಕ್ಕೆ ಮುಗಿಸ್ತಾನೆ ಯಾಕಂತಂದ್ರೆ ಇಷ್ಟನ್ನು ಕೇಳಿ ನಗರಿ ನೀವು ಒಂದು ಪಪ್ಪಾಳಕಾಯಿ ಹಣ್ಣು ಮಾಡಿದ್ದು
ಇನ್ನೊಂದು ಎಮ್ಗಳು ಕಡ್ದು ಕಳ್ಸತ್ತ ತಿಳ್ತಲ್ರಿ. ಓಕೆ ಡನ್. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೀವು ಸಣ್ಣವರಿದ್ದಾಗ ಇಂಥವೆಲ್ಲ ಕಿತ್ವಿ ಮಾಡಿದ್ದೀರಲ್ಲ, ನನಗೂ ವಿಡಿಯೋ ಹಾಕ್ತೀರಿ, ನಾನು ನೋಡ್ತಿರ್ತಾನೆ, ನಿಮ್ಗೆ ಸಪೋರ್ಟ್ ಮಾಡ್ತಿರ್ತೀನಿ, ನನಗೂ ನೀವು ಸಪೋರ್ಟ್ ಮಾಡಿರಿ. ಓಕೆ ಬಾಯ್.